ನಾನು ಶಾಪ್ನಾಗಿದ್ದೀನಿ. ಏನಕ್ಕಿಂತ ಕೇಳಿ, ಅಮ್ಮ ಅಲ್ಲಿಂದ ಮಲ್ಕೊಂಡು ಇಲ್ಲದ್ದೆ ಒಂದು ಗ್ಲಾಸ್ ನೀರು, ಒಂದು ರೇನ್ ಸೋಪ್ ತೊಗೋಬೇಕು. ಈ ರೇನ್ ಮಕ್ಳಿಗೆ ಒಂದು ಚಪಾತಿ ಕೊಡೋಣ ಬನ್ನಿ. ಸ್ಕ್ರಾಚ್ ಆಗಿತ್ತು. ಇದನ್ನು ನಾನು ಆರಾಮ್ಸಾಗಿ ಒಂಥರ ಈ ವೈಟ್. ಹರೇ ಕೃಷ್ಣ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಪೃಥ್ವಿರಾಜ್. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಟೀ ಕಾಫಿ ಆಯ್ತು ಅನಿಸುತ್ತೆ, ಎಲ್ಲರಿಗೂ ಆಗಿರುತ್ತೆ ಅನಿಸುತ್ತೆ. ನಾನು ಇವಾಗ ಸ್ನಾನ ಮಾಡಿ ಗುಡಿಗೆ ಹೋಗ್ತಾ ಇದ್ದೀನಿ. ನಮ್ಮ ಗಾಡಿ ರೆಡಿ ಇದೆ. ಇವತ್ತು ಒಬ್ಬರನ್ನ ವ್ಯಕ್ತಿಯನ್ನೇ ವೇಟ್ ಮಾಡಿಸ್ತೀನಿ. ನೋಡ್ರಿ ಅವ್ರು ಯಾರು ಅಂತ ನಿಮ್ಗೆ ಆಲ್ರೆಡಿ ಏನೋ ಗೊತ್ತಿರುತ್ತೆ. ಅವ್ರು ನಮ್ಮ ಆಂಧ್ರ ಪ್ರದೇಶನ ಸೆಲೆಬ್ರಿಟೀಸ್ನ, ಅಂದರೆ ಅವ್ರ ಥರನೇ ಕಾಪಿ ಥರ ಇದ್ದಾರೆ. ಅವ್ರು ನಮ್ಮನ್ನು ಭೇಟಿ ಮಾಡಿಸ್ತೀನಿ ಇವತ್ತು. ನೋಡಿರಿ, ಈಗ ಫಸ್ಟು ಗುಡಿಗೆ ಹೋಗೋಣ. ಆಯ್ತು ಬಿಡೋಣ ಬನ್ನಿ. ಇವತ್ತು ಚಳಿ ಇನ್ನೂ ಕಮ್ಮಿ ಆಗಿಲ್ಲ ನೋಡ್ರಿ. ಯಾಕಂದರೆ ಈಗ ಕ್ರಿಸ್ಮಸ್ಸು ಸ್ಟಾರ್ಟ್ ಆಗುತ್ತೆ. ಚಳಿ ಹೇಗಿರುತ್ತೆ ಅಂತ ಫುಲ್ಲು ಚಳಿ ಮಾತ್ರ ಇವತ್ತು. ಇನ್ನಿಗಿನ್ನ ಇವತ್ತು ಇನ್ನೂ ಫುಲ್ ಚಳಿ ಜಾಸ್ತಿ ಆಗಿದೆ. ಈಗ ಮತ್ತೆ ಡೈರೆಕ್ಟ್ ಗುಡಿಗೆ ಹೋಗೋಣ ಬನ್ನಿ. ಮಧ್ಯಾಹ್ನ ನಾನು ಗುಡಿ ಮುಗಿಸ್ಕೊಂಡು ಡೈರೆಕ್ಟ್ ಅವ್ರನ್ನ ಭೇಟಿ ಹೋಗ್ತಾಯಿದ್ದೀನಿ. ನೀವು ನೋಡಿರಿ ಯಾರು ಅಂತ, ಅವೆಲ್ಲ ಗೊತ್ತಿರುತ್ತೆ. ನಮ್ಮ ತೆಲುಗಲ್ಲಿ ಫುಲ್ಲು ಇದು. ಅವ್ರು ನಮ್ಮ ರಾಯಚೂರಲ್ಲಿದ್ದಾರೆ. ನಿಮ್ಮನ್ನು ಭೇಟಿ ಮಾಡಿಸ್ತೀನಿ ಮಧ್ಯಾಹ್ನ. ನೋಡಿದ್ರೆ ನೀವು ಭಾಳ ಶಾಕ್ ಆಗ್ತೀರ. ನೀವು ಸೇಮ್ ಆ್ಯಸ್ ಇಟ್ ಈಸ್ ಥರ ಫುಲ್ ಪ್ರಿಂಟು, ಏನು ಚೇಂಜಸ್ ಏನೂ ಇಲ್ಲ. ನೀವು ಮಧ್ಯಾಹ್ನ ಭೇಟಿ ಮಾಡಿಸ್ತೀನಿ. ನೋಡಿರಿ ಹೆಂಗಿದೆ ಅದು, ನಿಮ್ಮ ರಿಯಾಕ್ಷನ್ ಹಿಂಗಿರ್ಬೇಕಂತ ನಿಮ್ಗೆ ಗೊತ್ತಾಗುತ್ತೆ. ಫೈನಲಿ ಗುಡಿಗಂತರೂ ಬಂದಿದ್ದೀನಿ. ಗುಡಿಯಲ್ಲಿ ಬಂದಾಯಿತು. ಕೃಷ್ಣ ಎಲ್ಲ ಪೂಜೆ ಮುಗಿಸಿದ್ದಾನೆ. ರಾಮಾಚಾರ್ಯ ಬಂದಿದ್ದಾರೆ. ಆಮೇಲೆ ಇನ್ನೊಂದು ಯಾರು ಬಂದಿಲ್ಲ ಅಂದರೆ ಪ್ರಧಾಚಾರ್ಯ ಬಂದಿದ್ದರು, ಮತ್ತೆ ಹೋಗ್ಬಿಟ್ಟು ಮನೆಗೆ. ಅವ್ರೇನು ಕೆಲಸ ಆಯ್ತು ಅಂದರೆ ಹೋಗಿದ್ದಾರೆ. ಆಯ್ತು, ಈಗ ಟೈಮ್ ಬಂದುಬಿಟ್ಟು ಎಷ್ಟಾಗಿದೆ ಅಂದರೆ 9:52 ಆಗಿದೆ. ಆಮೇಲೆ ನಿಮಗೆ ಎಲ್ಲರನ್ನೂ ಭೇಟಿ ಮಾಡಿಸ್ತೀನಿ. ಅವರಂತರೂ ಈ ಟಾಪ್ ಆ್ಯಂಡ್ 2 ಫಿಲಿಮ್ ಮೂವಿ ಅವ್ರಿಗೆ ಗೊತ್ತೇ ಇರುತ್ತೆ ಯಾರು ಅಂತ. ತೋರಿಸ್ತೀನಿ. ಸೇಮ್ ಡೂಪ್ಲಿಕೇಟ್ ಹಂಗೆ ಇದ್ದಾರೆ. ಭೇಟಿ ಮಾಡಿಸ್ತೀನಿ. ಈ ಗುಡಿಯಿಂದ ಮನೆಗೆ ಹೋಗ್ತಾ ಇದ್ದೀನಿ. ಜಸ್ಟ್ ಒಂದು 10 ಮಿನಿಟ್ಸ್ ಆಯಿತು. ಈ ಗುಡಿಯಾಗಿಂದ ಮನೆಗೆ ಹೋಗ್ತಾ ಇದ್ದೀನಿ. ಇನ್ನೇನಿಲ್ಲ, ಆಗಲೇ ಬೆಳಗ್ಗೆ ಒಬ್ಬರು ಹೇಳಿದೆ ಒಂದು ವ್ಯಕ್ತಿ ನಾನು ಮೀಟ್ ಮಾಡಿಸ್ತೀನಿ ಅಂತ. ಅವ್ರು ಜಸ್ಟ್ ನಾನೀಗ ಫೋನ್ ಮಾಡಿ ಕೇಳಿದೆ ಎಷ್ಟು ಗಂಟೆ ಫ್ರೀ ಇರ್ತಿದೆ ಅಂತ. ಅವರಂದರು ಈಗಂತೂ ಫ್ರೀ ಇಲ್ಲ, ಸ್ವಲ್ಪ ಅವ್ರು ಏನೋ ಕೆಲಸದ ಮೇಲೆ ಇದ್ದಾರಂತೆ. ಆಮೇಲೆ 2 ಗಂಟೆ ಮೇಲೆ ಅವರೇ ಉಲ್ಟಾ ನಂಗೆ ಕಾಲ್ ಮಾಡ್ತಾರಂತೆ. ಅವಾಗ ನಿಮಗೆ ಅವ್ರನ್ನ ಭೇಟಿ ಮಾಡಿಸ್ತೀನಿ. ಅವ್ರು ನೋಡಿದ್ರೆ ನೀವು ಶಾಕ್ ಆಗ್ತೀರಾ. ನೋಡಿ, ಎಲ್ಲಿದ್ದು ಡೈರೆಕ್ಟಾಗಿ ಹಾಗೆ ಸಿಗ್ತೀನಿ. ಇನ್ನೂ ಹೋಗಿಲ್ಲ. ನಾವು ಹೋದರೆ 2 ಗಂಟೆಗೆ ನಾನು ಒಬ್ಬನ ತಮ್ಮನ ಕರ್ಕೊಂಡು ಹೋಗ್ತೀನಿ. ಅವನು ಈಗ ಧರ್ಮಸ್ಥಳ ಇರ್ತಾನೆ. ಅವನಿಗೆ ಫೋನ್ ಮಾಡಿಬಿಟ್ಟು ಕೇಳ್ತೀನಿ. ಅವನು ಬಂದೇ ಬರ್ತಾನೆ ಪಕ್ಕ. ಆಮೇಲೆ ನಾನು ಸಿಗ್ತೀನಿ. ಇಲ್ಲೊಬ್ರು ನಮ್ಮ ಫ್ರೆಂಡ್ ಅಣ್ಣ ಇದ್ದಾರೆ ನೋಡಿರಿ. ಆಯಿತು, ಈಗ ಮನೆಗೆ ಹೋಗೋಣ. ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ಒಟ್ಟಿಗೆ ಪೂಜೆ ಮಾಡಿಕೊಂಡು ಆಮೇಲೆ ಮತ್ತೆ ನಾವು ಇವತ್ತು ರಾಯರುಡಿಗೆ ಹೋಗ್ಬೇಕು. ರಾಯರುಡಿಗೆ ಮತ್ತೆ ಎಕ್ಸಾಮ್ ಬರೀಬೇಕು. ಇನ್ನೊಂದು ಪೇಪರ್ ಇದೆ. ಹೋಗಿ ಆಮೇಲೆ 2 ಗಂಟೆಗೆ ಸಿಗೋಣ. ನನ್ನ ಗಾಡಿ ಸ್ಕ್ರ್ಯಾಚ್ ಆಗಿತ್ತಲ್ವಾ, ಒಂದು ತೋರಿಸ್ತೀನಿ, ಮ್ಯಾಜಿಕ್ ತೋರಿಸ್ತೀನಿ ನೋಡಿ. ಸ್ಕ್ರ್ಯಾಚ್ ಆಗಿತ್ತು. ಇದನ್ನು ನಾನು ಆರಾಮ್ಸಾಗಿ ಒಂಥರ ಈ ವೈಟ್ ಕಲರ್ ಹೆಂಗಿದೆ ಆ ಥರ ಮಾಡ್ತೀನಿ ನೋಡಿರಿ. ಏನಂದರೆ ಒಂದು ಸತಿ ಬಸ್ ಸ್ಟ್ಯಾಂಡಿಗೆ ಇಟ್ಟಿದ್ನಲ್ಲ, ಈ ಥರ ಮಾಡಿಬಿಟ್ಟಿದ್ರು ಅವರು. ಅದಕ್ಕೋಸ್ಕರ ಇನ್ನು ನೋಡಿರಿ ಮ್ಯಾಜಿಕ್ ನೋಡಿರಿ. ಈಗ ಸಿಂಪಲ್ಲಾಗಿ ಒಂದು ಜಗ್ ನೀರು ತೊಗೋಬೇಕು. ನೀರು ತೊಗೊಂಡ್ಮೇಲೆ ಆಮೇಲೆ ಒಂದು ರಿನ್ ಸೋಪ್ ತೊಗೋಬೇಕು. ರಿನ್ ಸೋಪನ್ನು ಸ್ವಲ್ಪ ಒತ್ತಿ ಮಾಡಿಬಿಟ್ಟು ಅದ್ಮೇಲೆ ರಬ್ ಮಾಡಿದರೆ ತಕ್ಷಣ ಹೋಗುತ್ತೆ. ಇಲ್ಲದ್ದೆ ಒಂದು ಗ್ಲಾಸ್ ನೀರು, ಒಂದು ರಿನ್ ಸೋಪ್ ತೊಗೋಬೇಕು. ಈ ರಿನ್ ಸೋಪನ್ನು ಒಂದು ಸ್ವಲ್ಪ ಡಿಪ್ ಮಾಡಿದ್ಮೇಲೆ ಸ್ವಲ್ಪ ನೀರು ತೊಗೊಂಡು ಸ್ವಲ್ಪ ಇಲ್ಲಿ ಹಾಕಬೇಕು. ಇಲ್ಲಿ ಹಾಕಿದ ಮೇಲೆ ಈ ರಿನ್ ಸೋಪ್ ಇರುತ್ತಾರೆ, ಇಲ್ಲಿ ರಬ್ ಮಾಡಬೇಕು. ಈ ಥರ ಹಚ್ಬಿಟ್ಟು ಇದನ್ನ ಹಿಂಗೆ ರಬ್ ಮಾಡಬೇಕು. ಕೈಯಿಂದ ಹಿಂಗೆ ರಬ್ ಮಾಡಬೇಕು. ಈ ಥರ ಫುಲ್ ರಬ್ ಮಾಡಬೇಕು ನೋಡಿರಿ. ರಬ್ ಮಾಡಿದ್ಮೇಲೆ ಎಲ್ಲ ಕಲೆನೇ ಎಲ್ಲ ಹೋಯ್ತು. ಈ ನೀರು ಹಾಕಿದರೆ ಇನ್ನಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ನೀರು ತೊಗೊಂಡು ಇಲ್ಲಿ ನೀರು ಹಾಕ್ಬೇಕು. ನೀರು ಹಾಕಿದ ಮೇಲೆ ಕೈಯಿಂದ ಒರೆಸ್ಬೇಕು. ನೋಡಿ ಈ ಥರ ಹೋಗಿದೆ ಅಂತ. ಈ ಥರ ನಾವು ಬಟ್ಟೆ ತೊಗೋಬೋದು. ಬಟ್ಟೆ ತೊಗೊಂಡು ಹಿಂಗೆ ಒರೆಸ್ಬೇಕು ನೋಡಿರಿ. ಮೊದಲು ಹೆಂಗಿತ್ತು, ಈ ಹೆಂಗಾಗಿದೆ ಅಂತ. ಇದೊಂದು ಜಸ್ಟ್ ಮ್ಯಾಜಿಕ್. ಮಕ್ಳಿಗೆ ಒಂದು ಚಪಾತಿ ಕೊಡೋಣ ಬನ್ನಿ.
ನೋಡಿದ್ರಲ್ಲ ನನ್ನ ಗಾಡಿ ಹೆಂಗಿದ್ದಿತ್ತು ಹೆಂಗಾಯ್ತು ಅಂತೇಳಿ. ಅದಕ್ಕೆ ಯಾರನ ಈ ಥರ ನಾರ್ಮಲ್ ಆಗಿ ಸ್ಕ್ರ್ಯಾಚ್ ಬಿದ್ದಿದ್ರೆ ಹಿಂಗೆ ಮಾಡಬೇಕು. ಏನಿಲ್ಲ, ಒಂದು ಗ್ಲಾಸ್ ನೀರು, ಒಂದು ರಿನ್ಸು ಸ್ವಲ್ಪ ಒದ್ದಿ ಮಾಡಿ ಇಲ್ಲ ಹಚ್ಬೇಕು ಕರೆಕ್ಟಾಗಿ. ನೋಡಿರಿ ಮೊದಲು ಹೆಂಗಿದ್ದಿದ್ದು ನಂದು ಹೆಂಗಾಯ್ತು ಗಾಡಿ ಈಗ. ಸೊ ಯಾರೇ ಇದ್ರೂ ಟೆನ್ಷನ್ ಆಗಕ್ಕೆ ಹೋಗಬೇಡಿ. ಮತ್ತು 1,000 ರೂಪಾಯಿ ಖರ್ಚು ಅಂತ ಹಿಂಗಿರ್ತವೆ. ಅದಕ್ಕೋಸ್ಕರ ಏನು ಮಾಡೋಕ್ಕೆ ಹೋಗಬೇಡಿ. ಏನಿದ್ರದ್ದು ಮನೆಯಲ್ಲೇ ಸೊಲ್ಯೂಷನ್ನು ಎಲ್ಲರೂ ಟ್ರೈ ಮಾಡಿ. ಇಲ್ಲಿ ನೋಡಿರಿ ನಾನು ಹೆಂಗೆ ಬಂದು ಕೂತಿದ್ದಿಲ್ಲಿ, ನಾನು ಮುಂದೆನೇ ಬಂದು ಕೂತಿದ್ದೆ ನೋಡಿ ಗಾಯ್ಸ್. ಅಮ್ಮ ಆಮೆ ಎಲ್ಲಮ್ಮ? ಆಮೆ ಹಾಂ ಮಣ್ಣಲ್ಲಿ ಇಟ್ಟಿದೆಯಾ? ಇಲ್ಲಿ ನೋಡ್ರಿ ನಮ್ಮ ಮಣ್ಣಲ್ಲಿ ಹೆಂಗೆ ಕೂತಿಯೋದು. ಪೂರ್ತಿ 2 ದಿವಸ ಪೂರ್ತಿ ತಂತಾಣ ಮಣ್ಣು ತೋಡಿ ಒಳಗೆ ಹೋಗುತ್ತೆ. ನೋಡಿ ತೋರಿಸ್ತೀನಿ ಬೇಕಾದ್ರೆ. ಇಲ್ಲಿ ನೋಡ್ರಿಗ ಹೆಂಗೆ ಕೂತಂಗ ಅದಕ್ಕೆ ಉಸಿರಾಟ ಪ್ರಾಬ್ಲಮ್ ಆಗುತ್ತೆ ಅಂತ ಏನು ಗೊತ್ತಾಗಲ್ಲ. ನೋಡ್ರಿಗ ಹೆಂಗೆ ಕೂತಿದ್ದಾರೆ. ಮೈ ಕಣ್ಣು ತುಂಬ ಎಲ್ಲ ಮಣ್ಣು ಸರ್, ಅದು ಉಸಿರಾಟ ಪ್ರಾಬ್ಲಮ್ ಆಗುತ್ತೆ. ಹೌದಿಲ್ಲ ಗೈಸ್? ಚೆನ್ನಾಗಿ ವಾಶ್ ಮಾಡಿ ಅದಕ್ಕೋಸ್ಕರ ಹೊಸ ನೀರು ಹಾಕಿ ಬಿಟ್ಟಿದ್ದೀನಿ ನೋಡಿ. ಹೊಸ ನೀರು ಹಾಕಿ ಹೆಂಗೆ ಬಿಡ್ತೇನೆ ಇಲ್ಲಿ ಫುಲ್ ಹೊಲಸಾಗಿತ್ತು ಗೊತ್ತಾ. ನೋಡಿ ಮಣ್ಣು ಹೆಂಗೆ ಸೈಡಿಗೆ ಬರ್ತಾಯಿದೆ ನೋಡಿ ಇವಾಗ ಸ್ವಲ್ಪ ಅದು ಆಟ ಆಡ್ತಾ ಇದೆ. ಅದು ಹೆಂಗಿರ್ತವೆ ಅಂದರೆ ನಿಜವಾಗ್ಲೂ ಗೊತ್ತೇ ಇಲ್ಲ ಗೊತ್ತಾ. ನಾನು ಚೆನ್ನಾಗಿ ತೊಳೆದುಬಿಟ್ಟು ಫ್ರೆಶ್ ನೀರಲ್ಲಿ ಹಾಕಿ ಇಲ್ಲಿ ಇಟ್ಟಿದ್ದೀನಿ. ಆರಾಮಾಗಿದೆ, ಆಟ ಆಡ್ತಾ ಇದೆ. ನಾನೀಗ ಚಪಾತಿ ಮತ್ತು ಸೌತೆಕಾಯಿ ಪಲ್ಯ ತಿನ್ಕಂತ ಟಿ ವಿ ನೋಡೋಣ. ಅಮ್ಮ ನಾನು ಮತ್ತು ಚಪಾತಿ ತಿನ್ಕಂತ ನೋಡೋಣ. ನಾನು ಶಾಪ್ನಾಗಿದ್ದೀನಿ. ಏನಕ್ಕಿಂತ ಕೇಳಿ, ಅಮ್ಮ ಅಲ್ಲಿಂದ ಮಲ್ಕೊಂಡು ಮೊಬೈಲು ಅಲ್ಲಿಂದ ಇಲ್ಲಿ ಹೋದ ನೋಡಿ. ಕರೆಕ್ಟ್ ಎಕ್ಸಾಕ್ಟ್ ಹಿಂಗೆ ಕೈಗೆ ಇಟ್ಕೊಂಡಿದ್ದೀನಿ. ನಾನು ಸುಮ್ಮನೆ ಇಟ್ಟಿನಿ ಕರೆಕ್ಟಾಗಿ ಕಚ್ಚಿಡ್ತೀನಿ ಗೊತ್ತಲ್ಲ ಗೈಸ್. ನಾನು ಅವರಿಗೆ ಕಾಲ್ ಮಾಡಿದ್ದೆ. ಅವ್ರು ಏನಂತಂದರೆ ಒಮ್ಮೆಲೆ ಅವ್ರು ಬ್ಯುಸಿ ಇದ್ದಾರಂತೆ, ಏನೋ ಗೊತ್ತಿಲ್ಲ. ಆಮೇಲೆ ಸಾಯಂಕಾಲ 7 ಗಂಟೆ ಸಿಗ್ತಾರಂತೆ. ನಾನು ಹಿಂಗೆ ಅಂದೆ ಹಿಂಗೆ ಮಾಡಬೇಕು ಅಂತ, ನಿಮ್ಮ ಸ್ವಲ್ಪ ಇಂಟ್ರೋ ತೊಗೋಬೇಕು, ನಿಮ್ಮ ಜೊತೆ ಎಲ್ಲರೂ ಭೇಟಿ ಮಾಡಿಸ್ಬೇಕಂತ ಹಿಂಗೆ ಅಂದೆ ನಾನು. ಅವ್ರು ಸಾಯಂಕಾಲ 7 ಗಂಟೆಗೆ ಅವರೇ ಫೋನ್ ಮಾಡ್ತಾರಂತೆ. ಆವಾಗ ನಿಮ್ಗೆ 7 ಗಂಟೆಗೆ ಅವ್ರಿಗೆ ಎಲ್ಲರೂ ನಿಮ್ಮನ್ನ ಕಡೆ ಭೇಟಿ ಮಾಡಿಸ್ತೀನಿ. ರೆಡಿ, ಈಗ 5 ಗಂಟೆ ಆಗಿದೆ, ಜಲ್ದಿ ಹೋಗ್ಬೇಕು. ಕಾಫಿ ಕುಡಿದು ಜಲ್ದಿ ಬಿಡಿ ಹೋಗೋಣ. ಫೈನಲಿ ಕಾಫಿ ಕುಡಿದು ಬಂದಾಯಿತು. ಅಮ್ಮ ತಾತಂಗೆ ಕಾಫಿ ಮಾಡಿಕೊಟ್ಟೆ. ಈಗ ಟೈಮ್ ಬಂದುಬಿಟ್ಟು 5:33 ಆಗಿದೆ. ಜಲ್ದಿ ಹೋಗ್ಬೇಕು, ಇಲ್ಲಾಂದರೆ ಗುಡಿಯಿಂದ ಕಾಲ್ ಬರುತ್ತೆ ಏನಕ್ಕೆ ಲೇಟ್ ಬರ್ತೀಯ ಅಂಥೇಳಿ. ಈಗ ಆದಷ್ಟು ಬೇಗ ಜಲ್ದಿ ಗುಡಿಗೆ ಹೋಗೋಣ. ಫೈನಲಾಗಿ ಗುಡಿಗೆ ಬಂದಿದ್ದೀನಿ. ಆಯಿತು, ಈ ಟೈಮ್ ಬಂದುಬಿಟ್ಟು 5:42 ಆಗಿದೆ. ಆಯ್ತು, ಇನ್ನೊಂದು ಸ್ವಲ್ಪದ್ರಲ್ಲಿ ಅವ್ರು ಹೇಳಿದ್ನಲ್ಲ 7 ಗಂಟೆಗೆ ಭೇಟಿ ಮಾಡಿಸ್ತೀನಿ ಅಂತ. ಅವ್ರು 7 ಗಂಟೆಗೆ ಕಾಲ್ ಮಾಡೋಣ, ನಿಮ್ಮ ಭೇಟಿ ಮಾಡಿಸ್ತೀನಿ. ಸಮಾಚಾರ ಸ್ಟೈಲಾಗಿ ನೋಡ್ಕೊಂಬರ್ತಾರೆ. ನೀವೆಲ್ಲ ಕೇಳ್ತಿದ್ರಲ್ಲ ಸಮಾಚಾರ ಎಲ್ಲೇ ಅಂತ. ಸಮಾಚಾರ ಬಂದಿದ್ದಾರೆ ನೋಡ್ರಿ, ಎಲ್ಲ ಕೇಳ್ತಾರೆ ನೋಡ್ರಿ. ಹೇಳ್ರಿ ಅನ್ಸುತ್ತೆ, ಹಾಯ್ ಏನ್ರಿ ಅನ್ಸುತ್ತೆ. ಅವ್ರಿಗೆ ಫೋನ್ ಮಾಡಿದರೆ ಪಿಕ್ ಮಾಡಿಲ್ಲ, ಏನೋ ಕೆಲಸದ ಮೇಲೆ ಬಿಸಿ ಇರ್ತಾರೋ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಾಳೆ ಜೊತೆ ಫೋನ್ ಮಾಡಿಬಿಟ್ಟು ಅವ್ರಿಗೆ ಕೇಳ್ತೀನಿ. ಇವತ್ತಿರಲಿ, ನಾಳೆ ಭೇಟಿ ಮಾಡಿಸ್ತೀನಿ. ಇವತ್ತಂದು ಭೇಟಿ ಮಾಡಿಸೋಕ್ಕಾಗಲಿಲ್ಲ, ನಾಳೆ ಭೇಟಿ ಮಾಡಿಸ್ತೀನಿ. ಈಗ ಆಯಿತು, ನನ್ನ ಗಾಡಿ ಎಲ್ಲ ಅಪ್ಪ ತೊಗೊಂಡೋಗಿದ್ದಾರೆ. ಒಬ್ಬರು ಫ್ರೆಂಡ್ ಬರ್ತಾರೆ ಮನೆಗೆ ಡ್ರಾಪ್ ಮಾಡೋಕ್ಕೆ. ಮನೆಗೆ ಡ್ರಾಪ್ ಮಾಡೋಣ, ಹೋಗೋಣ ಮನೆಗೆ. ಮನೇಲಿ ಆಗಿ ಗುಡಿ ಬಿಟ್ಟಿದ್ದೀನಿ, ಗುಡಿಯಿಂದ ಮನೆಗೆ ಹೋಗ್ತಾಯಿದ್ದೀನಿ. ನಮ್ಮ ಫ್ರೆಂಡ್ ಬಂದಿದ್ದಾರೆ ಕೃಷ್ಣ ಅಂಥೇಳಿ. ಈಗ ಮನೆಗೆ ಹೋಗೋಣ, ಜಲ್ದಿ ಬನ್ನಿ. ಅಪ್ಪ ಅಮ್ಮ ವೇಟ್ ಮಾಡ್ತಾ ಇರ್ತಾರೆ, ಜಲ್ದಿ ಮನೆಗೆ ಹೋಗೋಣ. ಫೈನಲಿ ಆಗಿ ಮನೆಗೆ ಬಂದಿದ್ದೀನಿ. ಮನೆಗೆ ಬಂದುಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಜಲ್ದಿ ಊಟ ಮಾಡೋಣ ಬನ್ನಿ. ಹಾಗೆ ಇವತ್ತು ಬರೀ ಜಗ್ಗಿದ್ದಾವೆ. ಜಲ್ದಿ ಬರಬಿಟ್ಟು ರಾತ್ರಿ 12 ಗಂಟೆ ತನಕ ಬರ್ಕಂತ ಕೊಡಬೇಕು. ಈಗ ಬನ್ನಿ ಫಸ್ಟು ಫ್ರೆಶ್ ಅಪ್ ಆಗೋಣ. ಫೈನಲಿ ಆಗಿ ಒಂದು ಊಟ ಎಲ್ಲ ಮುಗಿದಿದೆ. ಅಪ್ಪ ಈಗ ಬಂದರು, ಅಲ್ಲ ಆಗಲೇ ಬಂದಿದ್ದಾರೆ. ಸ್ವಲ್ಪ ಹೊರ ಹೋಗಿದ್ರು, ಈಗ ಬಂದರು ಅಪ್ಪ ಹಾಯ್. ಅಪ್ಪ ಸ್ವಲ್ಪ ಆರಾಮಿಲ್ಲ, ಅವ್ರು ಸ್ವಲ್ಪ ಸುಸ್ತಾಗಿದ್ದಾರೆ. ಅದಕ್ಕೋಸ್ಕರ ಊಟ ಎಲ್ಲ ಮುಗಿದಾಗಿದೆ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನೋ ಸ್ವಲ್ಪ ಮಿಸ್ಟೇಕ್ ಆಗಿದೆ ಕ್ಷಮಿಸಬೇಕು. ಎಲ್ಲರಿಗೂ ಗುಡ್ ನೈಟ್, ಹರೇ ಕೃಷ್ಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ರಾಧೆ ರಾಧೆ.